ಸಿಗುವ ಸಂಸ್ಕರಿಸಿದ ಆಹಾರಗಳಿಗಿಂತ ಮನೆಯಲ್ಲೇ ತಯಾರಿಸಿದ ಈ ರುಚಿಯಾದ ಚಟ್ನಿ ಪುಡಿ ಆರೋಗ್ಯಕರವಾಗಿಯೂ ಇರುತ್ತದೆ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ರೆಸಿಪಿಯನ್ನು ಮಾಡಿಟ್ಟಿದ್ರೆ ಕ್ಷಣ ಮಾತ್ರದಲ್ಲಿ ನಮಗೆ ಚಟ್ನಿ ರೆಡಿ ಆಗ್ತದೆ. ನೀವಿಲ್ಲಿ ನೋಡ್ತಾ ಇರ್ಬೋದು, ನಾನಿಲ್ಲಿ ಕರಿಬೇವಿನ ಸೊಪ್ಪನ್ನು ತೆಗೆದುಕೊಳ್ತಾ ಇದ್ದೇನೆ. ಈ ಕರಿಬೇವಿನ ಸೊಪ್ಪನ್ನು ಉಪಯೋಗಿಸಿಕೊಂಡು ನಾವಿವತ್ತು ಒಂದು ರುಚಿಯಾದ ಸಿಂಪಲ್ ಆದ ಚಟ್ನಿ ಪುಡಿಯನ್ನು ರೆಡಿ ಮಾಡುವ. ಬನ್ನಿ ಯಾವ ರೀತಿ ಮಾಡುವುದು ಅಂತ ಹೇಳಿ ನೋಡುವ. ನಾನಿಲ್ಲಿ ಕರಿಬೇವನ್ನು ಒಮ್ಮೆ ಚೆನ್ನಾಗಿ ತೊಳೆದುಕೊಂಡಿದ್ದೆ. ನಂತರ ಅದರ ನೀರೆಲ್ಲ ಆರಿ ಹೋಗುವ ತನಕ ಕಾದು ನಂತರ ಇದನ್ನು ಬಿಡಿಸಿಕೊಳ್ತಾ ಇದ್ದೇನೆ. ಹೀಗೆ ಬಿಡಿಸಿಕೊಳ್ಳುವಾಗ ನಾವು ಅದರ ಎಳತ್ತು ಎಲೆಯನ್ನು ಬಿಡಿಸಿಕೊಳ್ಬಾರ್ದು. ನಮಗೆ ಅದರ ಬಲ್ತ ಎಲೆಗಳು ಮಾತ್ರ ಸಾಕು. ಎಳತ್ತು ಎಲೆಯನ್ನು ಹಾಕಿದರೆ ಅದನ್ನು ಹುರಿದುಕೊಳ್ಳುವಾಗ ಅದು ಗರಿ ಆಗುವುದಿಲ್ಲ. ನೋಡಿ, ಈಗ ನಾನು ನಂತರ ಇದಕ್ಕೆ ಕೊಬ್ಬರಿಯನ್ನೊಂದನ್ನು ತೆಗೆದುಕೊಳ್ತಾ ಇದ್ದೇನೆ. ಈ ಕೊಬ್ಬರಿಯನ್ನು ನಾವು ಈ ರೀತಿಯಾಗಿ ತುಂಡುಗಳನ್ನಾಗಿ ಮಾಡಿಕೊಂಡು ಕೂಡ ಉಪಯೋಗಿಸ್ಬೋದು. ಆದರೆ ನಾನಿಲ್ಲಿ ಇದನ್ನು ಸ್ವಲ್ಪ ತುರಿದುಕೊಂಡು ಉಪಯೋಗಿಸ್ತಾ ಇದ್ದೇನೆ. ಯಾಕೆಂದರೆ ನಾವು ಈ ತುರಿದುಕೊಂಡು ಉಪಯೋಗಿಸಿಕೊಂಡ್ರೆ ಅದನ್ನು ಸ್ವಲ್ಪ ಹುರಿದುಕೊಳ್ಳುವಾಗ ನಮಗೆ ಸಮಯ ಉಳಿತದೆ. ಅದಕ್ಕೆ ಬೇಕಾಗಿ ನೋಡಿ, ಈಗ ಕೊಬ್ಬರಿಯನ್ನು ತುರಿದುಕೊಂಡಾಯಿತು. ಈಗ ಇನ್ನು ನಾವು ಇದನ್ನು ಹುರಿದುಕೊಳ್ಬೇಕು. ಅದಕ್ಕೆ ಬೇಕಾಗಿ ನಾನಿಲ್ಲಿ ಒಲೆಯನ್ನು ಹಚ್ಚಿಕೊಂಡು ಪಾತ್ರೆಯನ್ನಿಟ್ಟು ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕಿಕೊಂಡಿದ್ದೇನೆ. ನಾನಿಲ್ಲಿ ತೆಂಗಿನ ಎಣ್ಣೆಯನ್ನು ಬಳಸಿಕೊಂಡಿದ್ದೇನೆ. ನಾನಿಲ್ಲಿ ಗೋಲಿ ಗಾತ್ರದಷ್ಟು ದೊಡ್ಡದಾದ ಹಿಂಗನ್ನು ತೆಗೆದುಕೊಂಡಿದ್ದೇನೆ. ಇದನ್ನು ನಾವು ಎಣ್ಣೆಯಲ್ಲಿ ಚೆನ್ನಾಗಿ ಹುರಿದುಕೊಳ್ಬೇಕಾಗ್ತದೆ. ಈ ಒಂದು ಹುಡಿಯನ್ನು ನಾವು ತಯಾರಿಸಿಟ್ಟಿದ್ರೆ ನಮಗೆ ಅವಸರದಲ್ಲಿ ಕೂಡ ಚಟ್ನಿ ಪಟ್ ಅಂತ ಹೇಳಿ ರೆಡಿ ಆಗ್ತದೆ. ಮತ್ತು ನಾನಿವತ್ತು ಮಾಡ್ತಾ ಇರುವ ಈ ರೀತಿಯಲ್ಲಿ ಚಟ್ನಿ ಪುಡಿಯನ್ನು ತಯಾರಿಸಿದರೆ ನಿಮಗೆ ಹೆಚ್ಚು ದಿನಗಳ ಕಾಲ ಇದನ್ನು ಹಾಗೆ ಇಟ್ಟುಕೊಳ್ಳಿಕ್ಕಾಗ್ತದೆ. ಈಗ ನೋಡಿ, ಹಿಂಗು ನಮಗೆ ಚೆನ್ನಾಗಿ ಹುರಿದುಕೊಂಡಾಯಿತು. ನಂತರ ನಾನಿಲ್ಲಿ 15ರಿಂದ 20 ಆಗುವಷ್ಟು ಮೆಣಸನ್ನು ಹುರಿದುಕೊಳ್ತಾ ಇದ್ದೇನೆ. ಇದು ಕೂಡ ನಮಗೆ ಗರಿ ಆಗುವಷ್ಟು ಹುರಿದುಕೊಳ್ಬೇಕಾಗ್ತದೆ. ನಿಮಗೆ ಖಾರಕ್ಕೆ ಅನುಗುಣವಾಗಿ ನೀವು ಮೆಣಸನ್ನು ತೆಗೆದುಕೊಳ್ಬೋದು. ಬಿಸಿಲಿಗೆ ಮೊದಲಿಗೆ ಒಣಗಿಸಿಟ್ಟಿದ್ರೆ ಒಳ್ಳೆಯದು. ನಂತರ ನಾನಿಲ್ಲಿ ತೆಗೆದುಕೊಂಡ ಕಾಯಿ ತುರಿಯನ್ನು ಹುರಿದುಕೊಳ್ತಾ ಇದ್ದೇನೆ. ಇದು ಸ್ವಲ್ಪ ಕೆಂಪಗಾಗುವ ತನಕ ನಾವು ಇದನ್ನು ಚೆನ್ನಾಗಿ ಹುರಿದುಕೊಳ್ಬೇಕು. ನಾವಿಲ್ಲಿ ಉಪಯೋಗಿಸುವ ಎಲ್ಲ ವಸ್ತುಗಳನ್ನು ಹುರಿದುಕೊಳ್ಬೇಕು. ಆಗ ನಮಗೆ ನಾವು ಏನು ಚಟ್ನಿ ಪುಡಿಯನ್ನು ತಯಾರಿಸ್ತೇವೆ ನೋಡಿ, ಅದು ತುಂಬ ಕಾಲದವರೆಗೆ ದೀರ್ಘಕಾಲ ಬಾಳಿಕೆ ಬರ್ತದೆ. ಈಗ ತೆಂಗಿನ ತುರಿಯನ್ನು ಕೂಡ ಹುರಿದುಕೊಂಡಾಯಿತು. ನಂತರ ನಾನಿಲ್ಲಿ ಇದಕ್ಕೆ ಆಗಲೇ ತೆಗೆದುಕೊಂಡಂತಹ ಕರಿಬೇವನ್ನು ಹುರಿದುಕೊಳ್ತಾ ಇದ್ದೇನೆ. ಇತ್ತೀಚಿನ ದಿವಸಗಳಲ್ಲಿ ಎಲ್ಲರೂ ಕೂಡ ಅವರವರ ಕಾರ್ಯಗಳಲ್ಲಿ ಬ್ಯುಸಿಯಾಗಿರ್ತಾರೆ. ಹಾಗಿರುವಾಗ ನಾವು ಯಾವುದೇ ತಿಂಡಿಯನ್ನು ಮಾಡಿದಾಗ ಅದಕ್ಕೆ ಚಟ್ನಿಯನ್ನು ರುಬ್ಬಿಕೊಳ್ಳೋದು ಕೂಡ ನಮಗೆ ಸಮಯ ತೆಗೆದುಕೊಳ್ತದೆ. ಹಾಗೆ ಇರುವಾಗ ನಾವಿದನ್ನು ಮಾಡಿಟ್ಟುಕೊಂಡ್ರೆ ನಮಗೆ ತುಂಬ ಸುಲಭ ಆಗ್ತದೆ. ನೋಡಿ, ಕರಿಬೇವನ್ನು ನಾನು ಹುರಿದುಕೊಂಡ ನಂತರ ಇಲ್ಲಿ ಕಡಲೆಬೇಳೆಯನ್ನು ಹುರಿದುಕೊಳ್ತಾ ಇದ್ದೇನೆ. ನಾನಿಲ್ಲಿ 1 ಗ್ಲಾಸ್ ಆಗುವಷ್ಟು ಕಡಲೆಬೇಳೆಯನ್ನು ತೆಗೆದುಕೊಂಡಿದ್ದೇನೆ. ನಾವು ಈ ಕಡಲೆಬೇಳೆಯ ಬದಲಿಗೆ ಪುಟಾಣಿ ಅಥವಾ ಹುರಿಗಡಲೆ ಅಂತ ಏನು ಹೇಳ್ತೇವೆ ನೋಡಿ, ಅದನ್ನು ತೆಗೆದುಕೊಳ್ಬೋದು. ಅದನ್ನು 1 ಗ್ಲಾಸಿನ ಬದಲಿಗೆ 2 ಗ್ಲಾಸ್ ತೆಗೆದುಕೊಳ್ಬೇಕಾಗ್ತದೆ. ನಂತರ ನಾನಿಲ್ಲಿ ಇದಕ್ಕೆ ಬಿಳಿ ಎಳ್ಳನ್ನು ತೆಗೆದುಕೊಳ್ತಾ ಇದ್ದೇನೆ. ಅದನ್ನು ಕೂಡ ಇದೇ ಪ್ಯಾನ್ನಲ್ಲಿ ಹುರಿದುಕೊಳ್ತಾ ಇದ್ದೇನೆ. ನಂತರ ಅದಕ್ಕೆ ಸ್ವಲ್ಪ ಕೊತ್ತಂಬರಿಯನ್ನು ಕೂಡ ಸೇರಿಸಿಕೊಂಡಿದ್ದೇನೆ. ಈ ಎರಡನ್ನು ಕೂಡ ನಾನು ಚೆನ್ನಾಗಿ ಹುರಿದುಕೊಳ್ತಾ ಇದ್ದೇನೆ. ಇವತ್ತು ಈ ರೀತಿಯ ಚಟ್ನಿ ಪುಡಿಯನ್ನು ತೋರಿಸ್ತಾ ಇದ್ದೇನಲ್ಲ, ಈ ಚಟ್ನಿ ಪುಡಿ ನಮಗೆ ಬೆಳಗಿನ ಯಾವುದೇ ತಿಂಡಿಯೊಟ್ಟಿಗೆ ಒಳ್ಳೆ ಕಾಂಬಿನೇಷನ್ ಆಗ್ತದೆ. ನಮಗೆ ಈ ಇಡ್ಲಿ, ದೋಸೆ, ಚಪಾತಿ ಯಾವುದರ ಒಟ್ಟಿಗೂ ಕೂಡ ಇದು ಚೆನ್ನಾಗಿ ಹೊಂದಿಕೊಳ್ತದೆ. ಈ ಚಟ್ನಿ ಪುಡಿಯನ್ನು ನಾವು ಏನು ತಯಾರಿಸ್ತೇವೆ, ಇದನ್ನು ನಾವು ನೀರಿನೊಂದಿಗೆ ಅಥವಾ ಎಣ್ಣೆ ಅಥವಾ ತುಪ್ಪದೊಂದಿಗೆ ಬೆರೆಸಿ ಚಟ್ನಿಯ ರೀತಿಯಲ್ಲಿ ಉಪಯೋಗಿಸ್ಕೊಳ್ಬೋದು. ಈಗ ನೋಡಿ, ಕೊತ್ತಂಬರಿ ಹಾಗೂ ಎಳ್ಳು ಕೂಡ ಹುರಿದುಕೊಂಡಾಯಿತು. ಈಗ ನಂತರ ನಾನಿಲ್ಲಿ ಕೊನೆಯದಾಗಿ ಹುಳಿ ಮತ್ತು ಉಪ್ಪನ್ನು ಕೂಡ ಹುರಿದುಕೊಳ್ತಾ ಇದ್ದೇನೆ. ಇದು ನಾವು ತಯಾರಿಸಿದ ಚಟ್ನಿ ಪುಡಿ ದೀರ್ಘಕಾಲ ಉಳಿಲಿಕ್ಕೆ ಇರುವ ಸೀಕ್ರೆಟ್ ಆಗಿದೆ. ನಾವು ಉಪಯೋಗಿಸುವ ಎಲ್ಲ ವಸ್ತುಗಳನ್ನು ಚೆನ್ನಾಗಿ ಹುರಿದುಕೊಳ್ಬೇಕು. ಹೀಗೆ ನಾನು ಹುರಿದುಕೊಳ್ಳುವಾಗ ನನ್ನ ಪ್ಯಾನ್ ಆಗಲೇ ಬಿಸಿಯಾಗಿದ್ದರಿಂದ ನಾನು ಈ ಉಪ್ಪು ಮತ್ತು ಹುಳಿಯನ್ನು ಬಿಸಿ ಮಾಡಿಕೊಳ್ಳುವಾಗ ಗ್ಯಾಸನ್ನು ಆಫ್ ಮಾಡಿದ್ದೇನೆ. ಈಗ ನಾವು ಹುರಿದುಕೊಂಡ ಎಲ್ಲ ವಸ್ತುಗಳು ಕೂಡ ತಣ್ಣಗಾಗಬೇಕು. ಈಗ ನೋಡಿ, ಈ ಮೆಣಸು ಹುರಿದುಕೊಂಡಿದ್ದೆ, ಇಷ್ಟು ಗರಿಯಾಗಿ ಹುರಿದುಕೊಂಡಿದ್ದೇನೆ ಅಂತ ಹೇಳಿ ನಿಮಗೆ ಶಬ್ದದಲ್ಲಿ ಗೊತ್ತಾಗಬಹುದು. ಇದು ನೆನಪಿನಲ್ಲಿಡಬೇಕಾದ ವಿಷಯ ಅಂತ ಹೇಳಿದರೆ, ನಾವು ಇದನ್ನು ಈ ಚಟ್ನಿ ಪುಡಿಯನ್ನು ತಯಾರಿಸುವಾಗ ಯಾವುದೇ ನೀರಿನ ಅಂಶ ಇದಕ್ಕೆ ತಾಗಬಾರ್ದು. ನಾನಿಲ್ಲಿ ತೆಗೆದುಕೊಂಡ ಮಿಕ್ಸರ್ ಜಾರು ಕೂಡ ಒಳ್ಳೆಯ ಚೆನ್ನಾಗಿ ಒರೆಸಿಕೊಂಡು ಒಣಗಿ ಇತ್ತು. ಈಗ ನಾನು ಇದಕ್ಕೆ ಆಗಲೇ ಹುರಿದುಕೊಂಡಂತಹ ಮೆಣಸನ್ನು ಹಾಕಿಕೊಳ್ತಾ ಇದ್ದೇನೆ. ನಂತರ ಇದನ್ನು ಚೆನ್ನಾಗಿ ಪುಡಿ ಮಾಡಿಕೊಳ್ತೇನೆ. ನೋಡಿ, ಈಗ ನೀವು ನೋಡ್ತಾ ಇರ್ಬೋದು, ನಾನು ರುಬ್ಬಿಕೊಂಡಂತಹ ಮೆಣಸು ಈಗ ತರ್ತರಿಯಾಗಿ ಹುಡಿಯಾಗಿದೆ. ಈಗ ನಾನು ಇದಕ್ಕೆ ಆಗಲೇ ಹುರಿದುಕೊಂಡಂತಹ ಬಿಳಿ ಎಳ್ಳು, ಕೊತ್ತಂಬರಿ ಹಾಗೂ ಕರಿಬೇವನ್ನು ಹಾಕಿಕೊಂಡು ರುಬ್ಬಿಕೊಳ್ತಾ ಇದ್ದೇನೆ. ಚಟ್ನಿ ಪುಡಿಯನ್ನು ನಾವು ತಯಾರಿಸುವಾಗ ಖಂಡಿತವಾಗಿ ನೀರಿನ ಅಂಶ ಯಾವುದಕ್ಕೂ ಕೂಡ ತಾಗದ ಹಾಗೆ ನಾವು ನೋಡಿಕೊಳ್ಬೇಕು. ಯಾಕಂತ ಹೇಳಿದರೆ, ಒಂದು ವೇಳೆ ತಾಗಿತು ಅಂತ ಹೇಳಿದರೆ ಚಟ್ನಿ ಪುಡಿ ಬೇಗ ಹಾಳಾಗುವ ಸಾಧ್ಯತೆ ಇರ್ತದೆ. ಅದಕ್ಕೆ ಬೇಕಾಗಿ ನಾವು ಎಲ್ಲ ವಸ್ತುಗಳನ್ನು ಚೆನ್ನಾಗಿ ಹುರಿದುಕೊಂಡ್ರೆ ನಮಗೆ ಇದು ಹೆಚ್ಚಿನ ಕಾಲ ಚೆನ್ನಾಗಿ ಉಳಿತದೆ.
ಮತ್ತು ಈ ಚಟ್ನಿ ಪುಡಿ ಏನುಂಟು ತುಂಬ ರುಚಿಯಾಗಿರ್ತದೆ. ಇದನ್ನು ನಾವು ಗಂಜಿ ಊಟದೊಟ್ಟಿಗೆ ಕೂಡ ಉಪಯೋಗಿಸ್ಕೊಳ್ಬೋದು. ನೋಡಿ ಈ ರೀತಿಯಾಗಿ ಈಗ ಹುಡಿಯಾಗಿದೆ. ನಂತರ ನಾನಿಲ್ಲಿ ಹುರಿದುಕೊಂಡಂತಹ ಕೊಬ್ಬರಿಯನ್ನು ಕೂಡ ಮಿಕ್ಸರ್ ಜಾರಿಗೆ ಹಾಕಿಕೊಳ್ತಾ ಇದ್ದೇನೆ. ಇದನ್ನು ನಾವು ಒಂದು ಸ್ವಲ್ಪ ರುಬ್ಬಿಕೊಂಡ ನಂತರ ಅದರಲ್ಲಿ ಎಣ್ಣೆಯ ಅಂಶ ಸಿಗ್ತದೆ ನಮಗೆ. ಆಗ ನಾವು ಆಗಲೇ ಹುಡಿ ಮಾಡಿಕೊಂಡ ಪುಡಿಯನ್ನು ಇದಕ್ಕೆ ಹಾಕಿ ಇನ್ನೊಮ್ಮೆ ರುಬ್ಬಿಕೊಂಡ್ರೆ ಈ ಎಣ್ಣೆ ಅಂಶ ಇರೋದ್ರಿಂದ ಈ ಕೊಬ್ಬರಿ ಏನು ತರ್ತರಿಯಾಗಿರ್ತದೆ ನೋಡಿ, ಅದು ಕೂಡ ಚೆನ್ನಾಗಿ ಪುಡಿ ಆಗ್ತದೆ. ಇಲ್ಲದಿದ್ದರೆ ನಮಗೆ ಆ ಎಣ್ಣೆ ಅಂಶ ಇರೋದ್ರಿಂದ ಕೊಬ್ಬರಿ ಸರಿಯಾಗಿ ಪುಡಿ ಆಗೋದಿಲ್ಲ. ನಂತರ ನಾನಿದಕ್ಕೆ ಆಗಲೇ ಹುರಿದುಕೊಂಡಿಟ್ಟಂತಹ ಹಿಂಗು, ಹುಣಸೆ ಹಾಗೂ ಉಪ್ಪನ್ನು ಕೂಡ ಸೇರಿಸಿಕೊಳ್ತಾ ಇದ್ದೇನೆ. ಹೀಗೆ ಇದನ್ನೆಲ್ಲ ಹಾಕಿಕೊಂಡ ನಂತರ ನಾವು ಹುಡಿ ಮಾಡಿದಾಗ ನೋಡಿ ಈ ರೀತಿಯಾಗಿ ಕಾಣ್ತದೆ. ಇದನ್ನು ನಾನು ಬೇರೆ ಪಾತ್ರೆಯಲ್ಲಿ ಹಾಕಿಕೊಳ್ತಾ ಇದ್ದೇನೆ. ಈಗ ನಾನು ಕೊನೆಯದಾಗಿ ಆಗಲೇ ಹುರಿದಿಟ್ಟುಕೊಂಡಂತಹ ಕಡಲೆಬೇಳೆಯನ್ನು ಹಾಕಿ ಹುಡಿ ಮಾಡಿಕೊಳ್ತಾ ಇದ್ದೇನೆ. ನಂತರ ಇದನ್ನು ನಾನು ಆಗಲೇ ನಾವು ಹುಡಿ ಮಾಡಿಟ್ಟುಕೊಂಡ ಹುಡಿ ಏನುಂಟು ಅದರೊಂದಿಗೆ ಮಿಕ್ಸ್ ಮಾಡಿಕೊಳ್ತಾ ಇದ್ದೇನೆ. ಮತ್ತು ಇದನ್ನು ನಾನು ಚೆನ್ನಾಗಿ ಬೆರೆಸಿಕೊಳ್ತಾ ಇದ್ದೇನೆ. ಈಗ ನಮ್ಮ ಚಟ್ನಿ ಪುಡಿ ರೆಡಿಯಾಗಿದೆ. ಇದನ್ನು ನಾವು ಹೀಗೆ ರೆಡಿ ಮಾಡಿಕೊಂಡು ಯಾವುದಾದ್ರೂ ಗಟ್ಟಿಯಾದ ಕಂಟೈನರಲ್ಲಿ ಹಾಕಿಟ್ಟುಕೊಂಡ್ರೆ ನಮಗೆ ತುಂಬ ಕಾಲದವರೆಗೆ ಚೆನ್ನಾಗಿ ಬರ್ತದೆ. ಇದನ್ನು ನಾವು ದಿಢೀರ್ ಅಂತ ಹೇಳಿ ಚಟ್ನಿಯನ್ನಾಗಿ ಮಾಡಬಹುದು. ಇದಕ್ಕೆ ಆಗಲೇ ಹೇಳಿದ ಹಾಗೆ ನೀರು, ಎಣ್ಣೆ ಅಥವಾ ತುಪ್ಪದೊಂದಿಗೆ ಮಿಕ್ಸ್ ಮಾಡಿಕೊಂಡ್ರೆ ಚಟ್ನಿ ರೆಡಿ ಆಗ್ತದೆ. ನೀವು ಕೂಡ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ, ಯಾವ ರೀತಿ ಬಂದಿದೆ ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.